ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸ್ನೇಹಿತರೆ, ಇಂದಿನ ವಿಡಿಯೋದಲ್ಲಿ ನಾವು ಪೋಸ್ಟ್ ಆಫೀಸ್ ಆರ್ಡಿ ಬಗ್ಗೆ ಒಂದು ಸೂಪರ್ ಆಸಕ್ತಿಕರ ಮಾಹಿತಿಯನ್ನು ತಿಳಿದುಕೊಳ್ಳೋಣ. ದಿನಕ್ಕೆ ಕೇವಲ 222 ರೂಪಾಯಿ ಉಳಿತಾಯ ಮಾಡಿದರೆ ನೀವು ಕೆಲವು ವರ್ಷಗಳಲ್ಲಿ ಬರೋಬ್ಬರಿ 11 ಲಕ್ಷ ರೂಪಾಯಿ ಪಡೆದುಕೊಳ್ಳಬಹುದು ಎಂದು ಕೇಳಿದರೆ ಹೇಗಿರುತ್ತದೆ? ಅಚ್ಚರಿಯಾಗುತ್ತದೆಯೇ? ಆದರೆ ಇದು ನಿಜವಾಗಿಯೂ ಸಾಧ್ಯ. ಹೇಗೆ ಅಂತ ಸಂಪೂರ್ಣ ವಿವರವನ್ನು ಈ ವಿಡಿಯೋದಲ್ಲಿ ನೋಡೋಣ. ಈ ಯೋಜನೆ ಯಾರು ಮಾಡಬಹುದು? ಎಷ್ಟು ಇಂಟ್ರೆಸ್ಟ್ ಸಿಗುತ್ತದೆ? ಹಣ ಹೂಡಿಕೆಯಿಂದ ಯಾವ ಲಾಭಗಳು? ಮತ್ತು ಮುಖ್ಯವಾಗಿ 222 ರೂಪಾಯಿ ದಿನಕ್ಕೆ ಉಳಿಸಿದರೆ 11 ಲಕ್ಷ ರೂಪಾಯಿ ಹೇಗೆ ಆಗುತ್ತದೆ? ಎಲ್ಲದರ ಬಗ್ಗೆ ಸ್ಟೆಪ್ ಬೈ ಸ್ಟೆಪ್ ಮಾಹಿತಿ ನಿಮಗೆ ಈ ವಿಡಿಯೋದಲ್ಲಿ ನೀಡಲಿದ್ದೇನೆ. ಹಾಗಾಗಿ ಸ್ನೇಹಿತರೆ, ವಿಡಿಯೋವನ್ನು ಕೊನೆವರೆಗೂ ನೋಡಿ. ಬನ್ನಿ ಶುರು ಮಾಡೋಣ. ಸ್ನೇಹಿತರೆ, ಪೋಸ್ಟ್ ಆಫೀಸ್ ಆರ್ಡಿ ಯೋಜನೆಯಲ್ಲಿ ನೀವು ನಿರಂತರವಾಗಿ ಮಾಸಿಕ ಠೇವಣಿಯನ್ನು ಇಡಬೇಕು. ನೀವು ದಿನಕ್ಕೆ ಕೇವಲ 222 ರೂಪಾಯಿಗಳ ಉಳಿತಾಯವನ್ನು ಮಾಡಿದರೆ ತಿಂಗಳಿಗೆ ನಿಮ್ಮ ಠೇವಣಿ 6,660 ರೂಪಾಯಿ ಆಗುತ್ತದೆ. ಈ ಲೆಕ್ಕಾಚಾರವು ನಿಮಗೆ ಹೇಗೆ 11 ಲಕ್ಷ ರೂಪಾಯಿ ತರುತ್ತದೆ ಎಂಬುದನ್ನು ಗಮನವಿಟ್ಟು ಕೇಳಿ. ಸ್ನೇಹಿತರೆ, ಮೊದಲ 5 ವರ್ಷಗಳ ಹೂಡಿಕೆ ಬಗ್ಗೆ ನೋಡೋಣ. ಮಾಸಿಕ ಠೇವಣಿ 6,660 ರೂಪಾಯಿ. 5 ವರ್ಷಗಳಲ್ಲಿ ಒಟ್ಟು ಠೇವಣಿ 3,99,600 ರೂಪಾಯಿ. ಪ್ರಸ್ತುತ ಬಡ್ಡಿ ದರ ವಾರ್ಷಿಕ 6.7%. ಇದು ಕಾಂಪೌಂಡ್ ಬಡ್ಡಿ. 5 ವರ್ಷಗಳ ನಂತರ ಬಡ್ಡಿಯೊಂದಿಗೆ ಸಿಗುವ ಮೊತ್ತ ಸುಮಾರು 4,75,297 ರೂಪಾಯಿ. ಸ್ನೇಹಿತರೆ, ಹೂಡಿಕೆಯನ್ನು 10 ವರ್ಷಗಳಿಗೆ ಮುಂದುವರಿಸಿದಾಗ ಏನಾಗುತ್ತದೆ ನೋಡೋಣ ಬನ್ನಿ. ಆರ್ಡಿ ಖಾತೆಯನ್ನು ಆರಂಭದಲ್ಲಿ 5 ವರ್ಷಗಳಿಗೆ ತೆರೆಯಲಾಗುತ್ತದೆ, ಆದರೆ ಅದನ್ನು ಮತ್ತೊಂದು 5 ವರ್ಷಗಳ ಅವಧಿಗೆ ವಿಸ್ತರಿಸಲು ಅವಕಾಶವಿದೆ. 10 ವರ್ಷಗಳಲ್ಲಿ ಒಟ್ಟು ಠೇವಣಿ ಪ್ರತಿ ತಿಂಗಳಿಗೆ 6,660 ರೂಪಾಯಿ ಇಂಟು 120 ತಿಂಗಳುಗಳಿಗೆ ಲೆಕ್ಕ ಮಾಡೋಣ. ಒಟ್ಟು ಠೇವಣಿ 7,99,200 ರೂಪಾಯಿಗಳಾಗುತ್ತದೆ. 10 ವರ್ಷಗಳ ನಂತರ ಬಡ್ಡಿಯೊಂದಿಗೆ ಸಿಗುವ ಅಂತಿಮ ಮೊತ್ತ ಸರಿಸುಮಾರು 11,37,891 ರೂಪಾಯಿ. ಈ ರೀತಿಯಾಗಿ ಪ್ರತಿದಿನ ಸಣ್ಣ ಉಳಿತಾಯವಾದ 222 ರೂಪಾಯಿಗಳು ದೀರ್ಘಾವಧಿಯಲ್ಲಿ ನಿಮಗೆ 11 ಲಕ್ಷ ರೂಪಾಯಿವರೆಗೂ ಹೆಚ್ಚಿನ ನಿಧಿಯನ್ನು ಒದಗಿಸುತ್ತದೆ. ಸ್ನೇಹಿತರೆ, ಈ ಯೋಜನೆಗೆ ಯಾರು ಅರ್ಹರು ಮತ್ತು ಖಾತೆ ಆರಂಭಿಸುವುದು ಹೇಗೆ ಎನ್ನುವುದರ ಬಗ್ಗೆ ಈಗ ತಿಳಿದುಕೊಳ್ಳೋಣ. ಪೋಸ್ಟ್ ಆಫೀಸ್ ಆರ್ಡಿ ಯೋಜನೆಯನ್ನು ಪ್ರಾರಂಭಿಸಲು ದೊಡ್ಡ ಮೊತ್ತದ ಅಗತ್ಯವಿಲ್ಲ. ಅದರ ಕನಿಷ್ಠ ಹೂಡಿಕೆ ನೀವು ತಿಂಗಳಿಗೆ ಕೇವಲ 100 ರೂಪಾಯಿಗಳ ಸಣ್ಣ ಮೊತ್ತದೊಂದಿಗೆ ಈ ಆರ್ಡಿ ಖಾತೆಯನ್ನು ತೆರೆಯಬಹುದು. ಗರಿಷ್ಠ ಠೇವಣಿಗೆ ಯಾವುದೇ ಮಿತಿ ಇಲ್ಲ. ಅರ್ಹತೆ ಬಂದು ಅಪ್ರಾಪ್ತ ವಯಸ್ಕರು, 10 ವರ್ಷಕ್ಕಿಂತ ಮೇಲ್ಪಟ್ಟವರು ಸ್ವತಃ ಖಾತೆ ತೆರೆಯಬಹುದು. ಹಿರಿಯ ನಾಗರಿಕರು ಮತ್ತು ಮಕ್ಕಳ ಪೋಷಕರು ಸೇರಿದಂತೆ ಭಾರತದ ಯಾವುದೇ ನಾಗರಿಕರು ಈ ಯೋಜನೆಗೆ ಸೇರಬಹುದು. ಖಾತೆ ವಿಧ: ನೀವು ಈ ಖಾತೆಯನ್ನು ಪ್ರತ್ಯೇಕವಾಗಿ ಸಿಂಗಲ್ ಅಕೌಂಟ್ ಅಥವಾ ಜಂಟಿಯಾಗಿ ಜಾಯಿಂಟ್ ಅಕೌಂಟ್ ಕೂಡ ತೆರೆಯಬಹುದು. ನಾಮಿನಿ ಸೌಲಭ್ಯ: ತುರ್ತು ಸಂದರ್ಭಗಳಲ್ಲಿ ಕುಟುಂಬದವರಿಗೆ ಆರ್ಥಿಕ ಭದ್ರತೆಯನ್ನು ಒದಗಿಸಲು ನಾಮಿನಿ ಸೌಲಭ್ಯ ಲಭ್ಯವಿದೆ. ಸ್ನೇಹಿತರೆ, ಸಾಲ ಮತ್ತು ಖಾತೆ ಮುಚ್ಚುವಿಕೆಯ ವಿಶೇಷ ಸೌಲಭ್ಯಗಳೇನೆಂದರೆ, ಪೋಸ್ಟ್ ಆಫೀಸ್ ಆರ್ಡಿ ಯೋಜನೆಯು ತುರ್ತು ಪರಿಸ್ಥಿತಿಗಳಲ್ಲಿ ಆರ್ಥಿಕ ನೆರವು ನೀಡಲು ಕೆಲವು ಉತ್ತಮ ಸೌಲಭ್ಯಗಳನ್ನು ಒದಗಿಸುತ್ತದೆ. ಸಾಲ ಸೌಲಭ್ಯ ಅಂದರೆ ಲೋನ್ ಫೆಸಿಲಿಟಿ. ನೀವು ಆರ್ಡಿ ಖಾತೆಯಲ್ಲಿ 1 ವರ್ಷದವರೆಗೆ ನಿರಂತರವಾಗಿ ಠೇವಣಿ ಇಟ್ಟಿದ್ದರೆ ನಿಮ್ಮ ಒಟ್ಟು ಠೇವಣಿಯ 50% ಸಾಲವನ್ನು ಪಡೆಯಲು ಅರ್ಹರಾಗಿರುತ್ತೀರಿ. ಈ ಸಾಲದ ಮೇಲಿನ ಬಡ್ಡಿ ದರ ಕೇವಲ 2% ಆಗಿದ್ದು ಇದು ಅಗತ್ಯದ ಸಮಯದಲ್ಲಿ ಅತ್ಯಂತ ಉಪಯುಕ್ತವಾಗಿದೆ. ಪ್ರೀಮೆಚ್ಯೂರ್ ಕ್ಲೋಜರ್: ನಿಮಗೆ ಬೇಗನೆ ಹಣದ ಅಗತ್ಯವಿದ್ದರೆ ಆರ್ಡಿ ಖಾತೆಯನ್ನು ಪ್ರಾರಂಭಿಸಿದ 3 ವರ್ಷಗಳ ನಂತರ ನೀವು ಅದನ್ನು ಮುಚ್ಚಿ ನಿಮ್ಮ ಹಣವನ್ನು ಹಿಂಪಡೆಯಬಹುದು. ಆದರೆ ಈ ಸಂದರ್ಭದಲ್ಲಿ ಉಳಿತಾಯ ಖಾತೆಯ ಬಡ್ಡಿ ದರವು ಅನ್ವಯವಾಗುತ್ತದೆ. ಪೋಸ್ಟ್ ಆಫೀಸ್ ಆರ್ಡಿ ಯೋಜನೆಯು ಸಣ್ಣ ಉಳಿತಾಯದಾರರಿಗೆ ಉತ್ತಮ ಭವಿಷ್ಯವನ್ನು ಕಟ್ಟಿಕೊಳ್ಳಲು ಒಂದು ಅತ್ಯುತ್ತಮ ಮತ್ತು ಅಪಾಯ ಮುಕ್ತ ಮಾರ್ಗವಾಗಿದೆ. ಸ್ನೇಹಿತರೆ, ಈ ಇನ್ಫಾರ್ಮೇಶನ್ ನಿಮಗೆ ಇಷ್ಟವಾದರೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.